ಆಧ್ಯಾತ್ಮ ಇದಕ್ಕೆ ಬಂದಾಗ ನಾನ್ ವೆಜ್ ತಿನ್ನಬಾರ್ದೋ ಏನೋ ಆ ಥರದ ಕೆಲವು ಇದು ಸಿಕ್ಕಾಬಟ್ಟೆ ಮಡಿ ಇರಬೇಕೋ ಏನೋ. ಈ ಕಾಂತಾರ ಅಂತ ಒಂದು ಸಿನಿಮಾ ಬಂತು, ನೀವು ನೋಡಿರ್ಬೋದು. ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ರಿಷಬ್ ಹೇಳ್ತಾ ಇದ್ರು, ನಾನು ಆ ಶೂಟಿಂಗ್ ಟೈಮಲ್ಲಿ ಸಾಕಷ್ಟು ಟೈಮು ಮಾಂಸಾಹಾರ ಮದ್ಯಪಾನ ಎಲ್ಲ ವರ್ಜಿಸಿದ್ದೆ, ಒಂದು ಪರಮಸಾತ್ವಿಕ ಅಂತರ ಲೈಫ್ ಲೀಡ್ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡು. ಸೊ ಈ ಕಾಂಟ್ರಡಿಕ್ಷನ್ಗೆ ಏನು ಉತ್ತರ ತಮ್ಮದು? ನಿಮ್ಮ ಪ್ರಶ್ನೆಗೆ ನೇರವಾಗಿ ಬಂದರೆ 2 ಸ್ಟೇಟ್ಮೆಂಟ್ಸ್ ಇದೆ. ಒಂದು, ಯದ್ಭಾವಂ ತದ್ಭವತಿ, ನಾನು ಹೇಗೆ ಭಾವಿಸ್ಕೊಳ್ತೀನೋ ಹಾಗೆ ಅದು ಇರುತ್ತೆ, ಅದು ಹಾಗೆ ಆಗುತ್ತೆ. ಅದು ಅನ್ನೋದು ಯಾವುದನ್ನು ನಂತರ ನೋಡೋಣ. ನಾನು ಹೇಗೆ ಭಾವಿಸ್ಕೊಳ್ತೀನೋ ಆ ಭಾವನೆಯೇ ಅದಾಗುತ್ತೆ ಅಂತ ಒಂದು ಅರ್ಥ. ಎರಡನೇದು, ಐ ಆಮ್ ವಾಟ್ ಐ ಈಟ್, ನಾನು ಏನನ್ನು ಆಹಾರವಾಗಿ ತೆಗೆದುಕೊಳ್ತೇನೋ ಅದೇ ನಾನು ಆಗ್ತೀನಿ ಅಂತ. ಅಂದರೆ ಏನು? ಈಗ ರಿಷಬ್ ಅವರ ಮಾತನ್ನು ಉದಾಹರಣೆಯನ್ನು ತೆಗೆದುಕೊಂಡು ಅಂಥದ್ದೊಂದು ಕಾಂತಾರದ ಪಾತ್ರವನ್ನು ಮಾಡಬೇಕಾದ್ರೆ ಪರಮಸಾತ್ವಿಕ ಅನ್ನೋ ಶಬ್ದನ ನೀವು ಬಳಸ್ತಾ ಇದ್ದೀರಿ, ನಾನು ಇದನ್ನೆಲ್ಲ ಬಿಡಬೇಕಿತ್ತು ಅಂತ. ಅಂದರೆ ಇದನ್ನು ಸೇವನೆ ಮಾಡ್ತಾನೆ ಇದ್ರೆ ಆ ಪಾತ್ರವನ್ನು ನಿರ್ವಹಿಸೋದಕ್ಕೆ ಬೇಕಾಗಿರುವ ಒಂದು ಪರಕಾಯ ಪ್ರವೇಶ, ಆ ಪಾತ್ರವೇ ನಾನು ಆಗುವಂಥದ್ದಕ್ಕೆ ಇದು ಒಂದು ಸ್ಟಂಬ್ಲಿಂಗ್ ಬ್ಲಾಕ್ ಅನ್ನೋದು ಆತನಿಗೆ ಎಲ್ಲೋ ಒಂದು ಕಡೆ ಅದು ಅನುಭವಕ್ಕೆ ಬಂದಿದೆ. ಹಾಗಾಗಿ ಆತ ಆ ಮಾತನ್ನು ಹೇಳ್ತಾನೆ. ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಗಾಂಧಿ ಸಿನಿಮಾ ಮಾಡುವಾಗ ಗಾಂಧಿ ಪಾತ್ರವನ್ನು ಅಟೆನ್ಬರೋ ಆತ 1.5 ವರ್ಷಗಳ ಕಾಲ ಯೋಗಾಸನವನ್ನು ಮಾಡ್ತಾ ಗಾಂಧೀಜಿಯವರು ಯಾವ ಪಾಶ್ಚರಲ್ಲಿ ಕೂತ್ಕೊಳ್ತಾ ಇದ್ರು, ಒಂದು ರೀತಿಯ ವಿಚಿತ್ರವಾದಂತಹ ವಜ್ರಾಸನ ಅವ್ರು ಕೂತ್ಕೊಳ್ತಾ ಇದ್ದದ್ದು, ಮತ್ತು ಒಂದು ರೀತಿಯ ಸಿದ್ಧಾಸನದ ಇನ್ನೊಂದು ಡಿಸ್ಟಾರ್ಟೆಡ್ ವರ್ಷನ್, ಅದು ಅವರಿಗೆ ಕಂಫರ್ಟಬಲ್ ಆಗಿತ್ತು, ಅದರಲ್ಲಿ ಅವರು ಸಾಧನೆ ಮಾಡಿದರು. ತಪ್ಪು ಸರಿಯಲ್ಲ ಇಲ್ಲಿ. ಇವುಗಳನ್ನೆಲ್ಲವನ್ನು ಅವರು ಅಭ್ಯಾಸ ಮಾಡಿ, ಫೋಟೋಗ್ರಾಫ್ಸು ವಿಡಿಯೋಸನ್ನು ನೋಡಿ ಅಭ್ಯಾಸ ಮಾಡಿ, ಚಕ್ರದಲ್ಲಿ ಆ ನೂಲನ್ನು ನೇಯೋದು ಹೇಗೆ ಅನ್ನೋದನ್ನು ಅಭ್ಯಾಸ ಮಾಡಿ, ಎಲ್ಲದಕ್ಕೆ ತಯಾರಿಯನ್ನು ಮಾಡಿಕೊಂಡು ಮಾಡುವಾಗ ಆಹಾರದ ನಿಯಮವನ್ನು ಮಾಡಿ ಅವರು ಆ ಪಾತ್ರಕ್ಕೆ ತಯಾರಾಗ್ತಾರೆ ಅಂತ ಹೇಳಿ ಅಂತ. ಯಾಕೆ ಅಂತಂದರೆ ಆಹಾರ ಅನ್ನೋದು, ನೀವಿಲ್ಲಿ ವೆಜ್ಜು ನಾನ್ ವೆಜಿಟೇರಿಯನ್ ಅನ್ನೋ ಮಾತನ್ನು ಬಿಟ್ಬಿಡಿ, ಇದರ ಬಗ್ಗೆ ಏನಾರ ನಾವು ಆರ್ಗ್ಯೂ ಮಾಡ್ತಾ ಹೋದರೆ 10 ಗಂಟೆಗಳ ಕಾಲ ಸಂವಾದ ಮಾಡಿದರೂ ಉತ್ತರ ಸಿಗೋದಿಲ್ಲ. ಯು ಹ್ಯಾವ್ ಟು ಗೋ ಟು ದ ಕೋರ್ ಆಫ್ ದಿ ಪ್ರಾಬ್ಲಮ್. ಯಾವ ಆಹಾರದಿಂದ ನಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನಾವೇ ವೈಯಕ್ತಿಕವಾಗಿ ಇದನ್ನು ಪಡ್ಕೊಳ್ಬೋದು. ಬೇರೆಯವ್ರ ಮೂಲಕ ಉತ್ತರವನ್ನು ಪಡ್ಕೊಳ್ಬೇಕಾದಂಥ ಅವಶ್ಯಕತೆಯೇ ಇಲ್ಲ. ನಾನು ರಾತ್ರಿ ಹೊತ್ತು ಒಂದು ಪಾರ್ಟಿಯನ್ನು ಅಟೆಂಡ್ ಮಾಡಿ ಚೆನ್ನಾಗಿ ಐಸ್ ಕ್ರೀಮು, ನಾನ್ ವೆಜಿಟೇರಿಯನ್ನು, ಲಿಕ್ಕರು ಎಲ್ಲವನ್ನು 2.5-3 ಗಂಟೆ ತನಕ ಸೇವನೆ ಮಾಡಿ, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು, ಅದೆರಡೂ ಬೇಡ, ಪರೀಕ್ಷೆಗೆ ನಾನು ಚೆನ್ನಾಗಿ ಓದಿ ತಯಾರಿ ಆಗಬೇಕು ಅಂದರೆ ಆಗುತ್ತಾ ಇಲ್ವಾ ಅನ್ನೋದನ್ನು ವೈಯಕ್ತಿಕ ಪ್ರಯೋಗಗಳನ್ನು ಎಲ್ಲರೂ ಮಾಡಿಕೊಂಡ್ರೆ ಸಾಕು. ಆಗ ಯಾರೂ ನಿಮಗೆ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಆಹಾರ ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಒಂದು ಪ್ರಭಾವವನ್ನು ಮನಸ್ಸಿನ ಮೇಲೆ ಬೀರುತ್ತೆ ಅನ್ನೋದು. ಯಾಕೆಂದರೆ ಹೇಳೋಕ್ಕಾಗಲ್ಲ, ಕೂತ್ಕೊಂಡು ಓದಲಿಕ್ಕಾಗಲ್ಲ, ಓದಿದರೆ ಕಾನ್ಸಂಟ್ರೇಷನ್ ಇರಲ್ಲ, ಅವತ್ತೇನಾರ ಎಕ್ಸಾಮಿನೇಷನ್ ಇದ್ದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಶರೀರದ ತಯಾರಿನೂ ಇರೋದಿಲ್ಲ. ಅಷ್ಟೊತ್ತು ಕೂತ್ಕೊಂಡು 3 ಗಂಟೆ ಕಾಲ ಬರಿಬೇಕು ಅಥವಾ ಕಂಪ್ಯೂಟರ್ನಲ್ಲಿ ಆನ್ಸರ್ ಮಾಡಬೇಕು ಅಂದರೆ ಸಾಧ್ಯ ಆಗಲ್ಲ. ಅಂದರೆ ಡೆಫಿನೆಟ್ಲಿ ನಾವು ತೆಗೆದುಕೊಳ್ಳುವಂತಹ ಆಹಾರ ನಮ್ಮ ಎಫಿಷಿಯನ್ಸಿ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಇದು ಸಿಂಪಲ್ ಉದಾಹರಣೆ. ಹಾಗಿರುವಾಗ ಅಂತಹ ಒಂದು ಪರಮ ಸಾತ್ವಿಕವಾದಂತಹ ಪಾತ್ರವನ್ನು ಮಾಡಬೇಕು ಅಂತಂದರೆ ಯಾವುದದು ಪರಮ ಸಾತ್ವಿಕವಾದ್ದು ಆ ಪಾತ್ರ ಅಂದರೆ ಏನು? ಎಲ್ಲಿಯವರೆಗೆ ನಾನು ಶರೀರ, ಮನಸ್ಸು, ಬುದ್ಧಿ, ಪ್ರಾಣ ಇವುಗಳ ಝೋನಲ್ಲಿ ಇರ್ತೀನಿ ಅಲ್ಲಿಯವರೆಗೂ ನನಗೆ ಆ ಪರಮ ಸಾತ್ವಿಕವಾದಂತಹ ಸ್ಥಿತಿ ಏನು ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಈ ಶರೀರ, ಮನಸ್ಸು, ಪ್ರಾಣ, ಬುದ್ಧಿಗಳಿಗೆ ಒಂದು ಲಿಮಿಟೆಡ್ ರೇಂಜ್ ಅಂತ ಇರುತ್ತೆ. ವಾಟ್ ಈಸ್ ದಿಸ್ ರೇಂಜ್? ನಾನು ಸಾಮಾನ್ಯವಾಗಿ ಉದಾಹರಣೆನ ಕೊಡ್ತಾ ಇರ್ತೀನಿ. ಟಿ ವಿ ಮುಂದೆ ಒಂದು ನೀವು
ರಿಮೋಟನ್ನು ಇಟ್ಕೊಂಡಿರ್ತೀರ. ನಿಮಗೆ ಗೊತ್ತಿರುತ್ತೆ ಎಷ್ಟು ದೂರದಲ್ಲಿ ಕೂತ್ಕೊಂಡ್ರೆ ಅದನ್ನು ಆಪ್ರೇಟ್ ಮಾಡ್ಬೋದು ಅಂತ. ಆ ರೇಂಜನ್ನು ಬಿಟ್ಟು ಇನ್ನೂ ನೀವು ದೂರ ಕೂತ್ಕೊಂಡು ಟಿ ವಿಯನ್ನು ಆನ್ ಮಾಡಬೇಕು ಅಂತಂದರೆ ಆನ್ ಆಗುತ್ತಾ? ಇಲ್ಲ. ಅಲ್ಲಿ ನೀವು ಅದನ್ನು ಒಪ್ಕೊಳ್ತೀರಾ. ಹಾಗಾಗಿ ಆ ರೇಂಜ್ ಏನು ಬೇಕೋ ಅಲ್ಲಿ ಕರೆಕ್ಟಾಗಿ ನಿಮ್ಮನ್ನು ಅಡ್ಜಸ್ಟ್ ಮಾಡ್ಕೊಂಡು ನೀವು ಕೂತ್ಕೊಳ್ತೀರಾ. ಹಾಗೆಯೇ ಅಧ್ಯಾತ್ಮದ ವಿಷಯಕ್ಕೆ ಬಂದಾಗ ಮನಸ್ಸನ್ನು ದಾಟಿದಂತಹ ಒಂದು ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಅಂತ ಹೇಳಿ, ಅದು ನೀವು ಬ್ರಹ್ಮಾಂಡವನ್ನಾಗಲಿ ನಿಮ್ಮ ಒಳಗಿನ ಒಂದು ಪ್ರಜ್ಞೆಯ ಸ್ಥಿತಿಯನ್ನು ಸ್ಪರ್ಶಿಸಬೇಕು ಅನ್ನೋದಾಗಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ, ಯು ಹ್ಯಾವ್ ಟು ಫೈಂಡ್ ದ ರೈಟ್ ರೇಂಜ್. ದ ರೈಟ್ ರೇಂಜ್ ಆಫ್ ದ ರಿಮೋಟ್ ಹೇಗೋ ಹಾಗೆಯೇ ನಿಮ್ಮ ಮನಸ್ಸಿಗೆ ಒಂದು ರೈಟ್ ರೇಂಜನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೇಕಾದಷ್ಟು ಸಾಧನಾ ಮಾರ್ಗಗಳಿದೆ. ಅದನ್ನು ಮಾಡಬೇಕಾದ್ರೆ ಟೇಕ್ ಆಫ್ ಯಾವ ಲ್ಯಾಂಡ್ ಅದು ಎಲ್ಲಿಂದ ಟೇಕ್ ಆಫ್ ಆಗಬೇಕು ಅಂತಂದರೆ ಮನಸ್ಸು ಸತ್ವದ ಸ್ಥಿತಿನಲ್ಲಿ ಇರುವಂಥದ್ದು. ಮನಸ್ಸಿಗೆ 3 ಗುಣಗಳಿದೆ. ಒಂದು ಸತ್ವ, ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದರೆ ರಜಸ್ಸು, ಅದಕ್ಕಿಂತ ಅತ್ಯಂತ ಕೆಳಗೆ ಬಂದರೆ ಕೆಳಮಹಡಿ ಅಂತ ಹೇಳಿದ್ರೆ ಅದು ನಿಮಗೆ ತಮಸ್ಸು. ಹಾಗಾಗಿ ಈ ನಾನ್ ವೆಜಿಟೇರಿಯನ್ ಫುಡ್ ಅಂದರೆ ಎಲ್ಲಿಂದ ಬಂದಿರೋದು? ಪ್ರಾಣಿಗಳನ್ನು ನೀವು ಮರ್ಡರ್ ಮಾಡಿ ಅದರ ಆಹಾರವನ್ನು ತಯಾರು ಮಾಡಿದಾಗ ಅದರಲ್ಲಿರುವ ಕ್ವಾಲಿಟೀಸ್ ಏನು ಮಾಯ ಆಗೋದಿಲ್ಲ, ಅದು ಹೊರಗೆ ಹೋಗೋದಿಲ್ಲ. ಪ್ರಾಣಿಗಳ ಸ್ಥಿತಿಯೇ ಅದು ಕೇವಲ ಒಂದು ಮುಖವಾಗಿ ಚಲಿಸುವಂತಹ ಮನಸ್ಸು ಅವಕ್ಕೆ ಇರುವಂಥದ್ದು. ಕಾನ್ಷಿಯಸ್ನೆಸ್ ಪ್ರಜ್ಞೆ ಯಾವ ಮಟ್ಟದಲ್ಲಿ ಏಕಮುಖವಾಗಿ ಚಲಿಸುವಂಥದ್ದು ಮಾತ್ರ. ಅದಕ್ಕೆ ಅದು ಕೇವಲ ಮೂಲಾಧಾರ ಚಕ್ರ ಹಬ್ಬಬ್ಬ ಅಂದರೆ ಸ್ವಾದಿಷ್ಟಾನೂ ವರ್ಕ್ ಆಗೋದಿಲ್ಲ ಅವಕ್ಕೆ. ಹಾಗಾಗಿ ನೀವು ಪ್ರಾಣಿಗಳ ಶರೀರದ ವ್ಯವಸ್ಥೆಯನ್ನು ನೋಡಿದ್ರೆ ಹಾರಿಜಾಂಟಲ್, ನಮ್ಮ ಹಾಗೆ ನೇರವಾಗಿ ನಿಂತ್ಕೊಳ್ಳೋಕೆ ಬರೋದಿಲ್ಲ. ಅಂದರೆ ಏನು? ಸ್ಪೈನ್ ಈಸ್ ಹಾರಿಜಾಂಟಲ್, ಬೆನ್ನೆಲುಬು. ಹಾಗಾಗಿ ಅವುಗಳ ಎನರ್ಜಿ ಮೂವ್ ಆಗೋದೇ ಹಾರಿಜಾಂಟಲ್ ಆಗಿ. ನಮಗೆ ಈ ಆಧ್ಯಾತ್ಮಿಕವಾದಂತಹ ಅನುಭವಗಳು ಬೇಕು ಅಂತಂದಾಗ ಅದು ಊರ್ಧ್ವಮುಖವಾಗಿ ಚಲನೆ ಆಗಬೇಕು. ನಮ್ಮ ಶರೀರದಲ್ಲಿ, ನಮ್ಮ ಸ್ಪೈನಲ್ಲಿ ಆ ಎನರ್ಜಿ ಏನಿದೆ, ಕುಂಡಲಿನಿ ಶಕ್ತಿ, ಅದು ಚಲನೆ ಊರ್ಧ್ವಮುಖವಾಗಿ ಆಗಬೇಕು ಅಂತಂದರೆ ಮನುಷ್ಯನ ಶರೀರಕ್ಕೆ ಮಾತ್ರ ಸಾಧ್ಯ. ಯಾಕೆ? ಮನುಷ್ಯನಿಗೆ ಒಬ್ಬನಿಗೆ ಮಾತ್ರ ಶರೀರದ ವ್ಯವಸ್ಥೆಯನ್ನು ಈ ಬ್ರಹ್ಮಾಂಡ ಹೇಗೆ ನಿರ್ಮಾಣ ಮಾಡಿಕೊಟ್ಟಿದೆ ಅಂದರೆ ಅವನ ಸ್ಪೈನು ನೇರವಾಗಿದೆ. ಚಕ್ರಗಳೆಲ್ಲ ಊರ್ಧ್ವಮುಖವಾಗಿ ಹೋಗೋದಕ್ಕೆ ಬೇಕಾಗಿರೋ ಗತಿಯನ್ನು ಪಡ್ಕೊಳ್ಳುವಂಥ ಶಕ್ತಿ ಆ ಪ್ರಾಣಕ್ಕೆ ಇದೆ. ಪಂಚಪ್ರಾಣಗಳಿದೆ ಮನುಷ್ಯನ ಶರೀರದಲ್ಲಿ. ಪ್ರಾಣಿಗೆ ಇರೋದು ಒಂದೇ ಪ್ರಾಣ, ಅದು ಒಳಗೆ ಹೊರಗೆ ಹೋಗುವಂಥದ್ದು. ಅದು ಶರೀರದೊಳಗೆ ಇರೋ ತನಕ ಅದಕ್ಕೆ ಜೀವ ಇರುತ್ತೆ. ಅದು ಹೊರಗಡೆ ಹೋದ ತಕ್ಷಣ ಬದುಕು ಕೊನೆಗೊಳ್ಳುತ್ತೆ. ಮನುಷ್ಯರಿಗೂ ಹಾಗೆ ಅಲ್ವಾ ಅಂದರೆ ಹೌದು. ಆದರೆ ಆ ಪ್ರಾಣದ ಜೊತೆಯಲ್ಲಿ, ಪ್ರಾಣ ಒಂದೇ ಆದ್ರೂ ಅದಕ್ಕೆ 5 ವ್ಯವಸ್ಥೆಗಳನ್ನು ಕೊಟ್ಟಿದೆ. ಸೊ ತಾತ್ಪರ್ಯ ಏನು ಅಂತಂದರೆ, ಪ್ರಾಣಿಗಳ ಕಾನ್ಷಿಯಸ್ನೆಸ್ ಏನಿದೆ ಅದು ಹಾರಿಜಾಂಟಲ್ಗೆ ಸಮಾನಾಂತರವಾಗಿ ಮಾತ್ರ ಮೂವ್ ಆಗಬಲ್ಲದು. ಇಂತಹ ಪ್ರಾಣಿಗಳ ಆಹಾರವನ್ನು ತಿಂದಾಗ ನಮ್ಮ ಶರೀರದಲ್ಲಿ ಅಂತಹ ಪರಿಣಾಮಗಳು ಇರೋದು ಗ್ಯಾರಂಟಿ. ಹಾಗಾಗಿ ನಿಜಕ್ಕೂ ನಾನು ತೇಜಸ್ವಿಯಾದಂತಹ ಸಾಧನೆ ಮಾಡಬೇಕು ಅಂತಂದರೆ ಯಾವ ವಸ್ತುಗಳನ್ನು ನಾನು ಆಹಾರವಾಗಿ ಸ್ವೀಕರಿಸಿದರೆ ನನ್ನ ಸಾತ್ವಿಕವಾದಂತಹ ಕ್ವಾಲಿಟೀಸು ಜಾಸ್ತಿ ಆಗುತ್ತೆ, ಅದನ್ನು ಮಾತ್ರ ನಾನು ಫೋಕಸ್ ಮಾಡಿ ಡಿಸಿಪ್ಲಿನನ್ನು ತಂದುಕೊಂಡ್ರೆ ನನ್ನ ಒಂದು ಸಾಧನೆಗೆ ಅದು ಬೂಸ್ಟಪ್ ಮಾಡುತ್ತೆ. ಇಲ್ಲಪ್ಪ ನನಗೆ ಕಂಫರ್ಟ್ ಝೋನ್ ಬೇಕು, ನಾನ್ ವೆಜಿಟೇರಿಯನ್ನೇ ತಿನ್ಕೊಂಡು ಸಾಧನೆ ಮಾಡ್ತೀನಿ ಅಂತಂದರೆ ಗುರು ಏನು ಹೇಳಲ್ಲ. ಯಾಕೆಂದರೆ ಅಲ್ಲೂ ಒಂದಷ್ಟು ಸಾಧನೆ ನಡೆಯಲ್ಲ ಅಂತೇನಲ್ಲ. ಆದರೆ 10%, 90% ಅಷ್ಟರ ಮಟ್ಟಿನ ವ್ಯತ್ಯಾಸ ಆಗುತ್ತೆ. ಆಗಲಿ ಪರವಾಗಿಲ್ಲ, ನಿಧಾನಕ್ಕೆ ನಾನು ಮಾಡ್ತೀನಿ ಅಂದರೆ ಆಯ್ತಪ್ಪ, ನಿನ್ನ ಕಂಫರ್ಟ್ ಝೋನಲ್ಲಿ ಇದು ಎಷ್ಟು ಸಾಧ್ಯವೋ ಅಷ್ಟು ಮಾಡು. ಹಾಗಾಗಿ ಇಲ್ಲಿ ಪ್ರಾಣಿಗಳ ಆಹಾರವನ್ನು ಸ್ವೀಕರಿಸೋದು ಸರಿನಾ ತಪ್ಪೋ ಅಂತಂದರೆ ಇದು ಸಾಮಾಜಿಕವಾದ ಪ್ರಶ್ನೆ ಅಲ್ಲ. ನನಗೆ ಆ ಡಿಸೈರ್ಡ್ ರಿಸಲ್ಟ್ ಬೇಕು ಅಂತಂದರೆ ನಾನು ಅದಕ್ಕೆ ಬೇಕಾಗಿರೋ ಡಿಸಿಪ್ಲಿನನ್ನು ಮಾಡಬೇಕು. ಬೇಡ ಅಂದರೆ ಇಲ್ಲ, ಅಲ್ಲಿ ಮುಗೀತು. ಅಷ್ಟೇ ಸಾಧನೆಗೂ ಮತ್ತು ಆಹಾರಕ್ಕೂ ಇರುವಂತಹ ಸಂಬಂಧ.